ಅಂದೊಂದಿತ್ತು ಕಾಲದ ಮೂಲಕ ಮತ್ತೊಮ್ಮೆ ಹಲವು ಪ್ರತಿಭೆಗಳಿಗೆ ವೇದಿಕೆಯನ್ನು ನೀಡ್ತಾ ಇರುವಂತಹ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಭುವನ್ ಮೂವೀಸ್ ಇದರ ನಿರ್ಮಾಪಕರಾಗಿರುವಂತಹ ಭುವನ್ ಸುರೇಶ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನೀವುಂಟು ಮೈಕ್ ಉಂಟು, ನೀವು ಮಾತಾಡ್ತೀರಾ ಅಂತ ಹೇಳಿ ಗೊತ್ತಿದೆ ಸರ್. ಹಾಗಾಗಿ ಆಗಸ್ಟ್ 29ಕ್ಕೆ ಚಿತ್ರ ತೆರೆ ಮೇಲೆ ಬರ್ತಾ ಇದೆ. ನಿಮ್ಮ ಮೊದಲ ಹಾಡಿಗೆ ಎಲ್ಲರೂ ಪ್ರೀತಿಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮಾತು. ಎಲ್ರಿಗೂ ನಮಸ್ತೆ, ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ. ನಮ್ದು ಯಾವ ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗ್ ಎಲ್ಲರೂ ಸೂಪರ್ ಆಗಿ 36 ಮಿಲಿಯನ್ ನೋಡಿದ್ದಾರೆ. ನಮಗೆಲ್ಲ ತುಂಬ ಖುಷಿಯಾಗುತ್ತೆ. ಅದೇ ಥರ ಈಗ ಎರಡನೇ ಹಾಡು ರಿಲೀಸ್ ಆಗಿದೆ, ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೊತೀನಿ. ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೊತೀನಿ. ಮಾಧ್ಯಮದಲ್ಲಿ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹಾಗೆ ವಿನಯ್ ಸರ್, ನಿಶಾ ಮೇಡಮ್, ಅಭಿ ಸರ್, ನಮ್ಮ ಆ ಟೀಮ್ ಇದ್ರೆಲ್ಲ ನನ್ಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರೇ ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬಾ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಮಾಡ್ಕೊಂಡು ಬಂದವ್ರೆ. ಅದಕ್ಕೆ ನಾನು ದೇವರಾಣೆ ಖುಷಿ ಆಗ್ತದೆ, ಆಭಾರಿ ಆಗಿದ್ದೀನಿ. ನಾನು ಬೇಡ ಸಾಕು ಲಾಕ್ಡೌನ್ ಆಗಿತ್ತು, ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದೆ ನಾನು. ಆದ್ರೂ ಇಲ್ಲ ಮಾಡ್ತೀವಿ, ಹಂಗಾರು ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸಾಂಗ್ ಶೂಟ್ ಮಾಡೋದು ಅಂತ ಇದ್ದೀನಿ. ಲಕ್ಕಿದ್ದೆ ಮಾಡಿದ್ದೀನಿ. ಟಿಕೆಟ್ ನೋಡೋಣ ಥಿಯೇಟರ್ ನೋಡ್ಬೇಕಾದ್ರೆ ಇಲ್ಲ, ನಾನು ನೋಡಿಲ್ಲ, ನೋಡ್ಬೇಕು. ಯಾಕೆ ಸರ್? ನಾವು ನೋಡ್ತಾ ಸರ್, ನಾನು ನೋಡಿಲ್ಲ, ನಾನು ಹೇಳ್ತೀನಿ. ನಾನು ಥಿಯೇಟರ್ ನೋಡೋಣ ಅಂತಿದ್ದೀನಿ, ಬಿಗ್ ಸ್ಕ್ರೀನ್ ಅಲ್ಲಿ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಫುಲ್ ಸ್ಮೈಲಿಂಗ್ ಅಲ್ಲಿ ಇದ್ದೀರಾ ಯಾರು ನೀವು. ಏನ ಪ್ರೆಸ್ ಮೀಟ್ ನಿಮ್ ಮುಂದೆ ಬಂದವ್ರು ಹೆಂಗಿರುತ್ತೆ? ಇಲ್ಲ ಸರ್, ಈ ನಾನು ಮುಂಗಾರು ಮಳೆ ಸಾಂಗ್ ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದ್ದೆ. ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗ ಎಲ್ಲ ಕಡೆನೂ ನಿಮ್ ಸಾಂಗ್, ನಿಮ್ ಪಿಕ್ಚರ್ ಅಂದ್ರೆ ಈ ಸಾಂಗ್ ತುಂಬಾ ಎಲ್ಲ ಕಡೆನೂ ಹೇಳ್ತಾರೆ ಸರ್. ನಾನು ಸುಮಾರು ಕಡೆ ಹೋದಾಗ ನನ್ನ ಫ್ರೆಂಡ್ ಸರ್ಕಲ್ ಅಂತೂ ಇದು ತುಂಬಾ ನಮ್ಮೂರಲ್ಲೇ ಕೇಳ್ತಾರೆ. ಕೆಲವರು ಬೇರೆ ಸಿನಿಮಾ ಕೇಳ್ತಾರೆ, ನಮ್ಮ ಸಾಂಗ್ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ, ನಿಮ್ದೇ ಇದೆ ಸಿನಿಮಾ, ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಾರೆ. ನಮಸ್ತೆ ಎಲ್ಲರಿಗೂ, ನಮಸ್ತೆ ಮೇಡಮ್. ನಮ್ಮ ಸ್ಕೂಲ್ ಮಕ್ಕಳು ತುಂಬಾ ಥ್ಯಾಂಕ್ಸ್. ಇಮಿಡಿಯೇಟ್ಲಿ ಹೇಳಿದ್ವಿ, ಆದ್ರೆ ನಮ್ಮ ಮಾಸ್ಟ್ರು, ನಮ್ಮ ಪ್ರಸಾದ್ ಅವ್ರ ಕಡೆಯಿಂದ ನಮ್ಮ ಮಾಸ್ಟರ್ಗಳು ತುಂಬಾ ಥ್ಯಾಂಕ್ಸ್. ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಅರೇಂಜ್ ಮಾಡ್ಬೋದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ನಿರ್ಮಾಪಕರು ಒಂದು ರೀತಿ ರಾ ಕಂಟೆಂಟ್ ಇದ್ದಾರೆ, ಫಿಲ್ಟರ್ ಏನೋ ಹಾಕಿ. ಇದೀಗ ನಮ್ಮ ನಿರ್ಮಾಪಕರ ಜೊತೆಯಾಗಿ ಇಡೀ ಚಿತ್ರತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಅಂದೊಂದಿತ್ತು ಕಾಲದ ಚಿತ್ರತಂಡ ದಯವಿಟ್ಟು ಗ್ರೂಪ್ ಫೋಟೋಗಾಗಿ ವೇದಿಕೆಗೆ ಬರಬೇಕು.